ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಇದು ತುಂಬ ದಿನದ ಹಳೆಯ ದಿನದ ಬ್ಲಾಗು, ಯಾಕಂದರೆ ನಂಗೆ ಹುಷಾರಿಲ್ಲದೆ ಇದ್ದಿದ್ದ ಕಾರಣ ಒಂದು 15 ಡೇಸ್ ನಾನು ಸುಧಾರಿಸ್ಕೊಂಡು ಮತ್ತೆ ನಾನು ಅಪ್ಲೋಡ್ನ ಮಾಡ್ತಾಯಿದ್ದೀನಿ. ಇದು ಸೌತೆಕಾಯಿ ಮೆಡಿಸನ್ ಸೌತೆ ಅಂತ ಬರುತ್ತೆ. ಇದಕ್ಕೆ ನಾವು ಉಪ್ಪನ್ನ ಹಾಕಿ ನೀಟಾಗಿ ತೊಳ್ಕೊಬೇಕು, ಯಾಕೆಂದರೆ ಇದು ಮೆಡಿಸನ್ ಅಂದರೆ ಔಷಧಿಲೇ ಬೆಳೆದಿರೋ ಕಾರಣ ಸ್ವಲ್ಪ ಉಪ್ಪನ್ನ ಹಾಕಿ ನೀಟಾಗಿ ನೆನೆಸ್ಬಿಟ್ಟು ಆಮೇಲೆ ತೊಳೆದ್ರೆ ಪಲ್ಯ ಮಾಡಿದ್ರಂತೂ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಎಲ್ಲರೂ ಬೇಕು ಅಂತಲೇ ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ನಾನು ಒಂದು ಸ್ವಲ್ಪ ನನ್ನ ಕೈಯಲ್ಲಿ ಆಗೋವಷ್ಟು ಒಂದು ಹಿಡಿಯುವಷ್ಟು ಉಪ್ಪನ್ನ ಹಾಕೊಂಡ್ಬಿಟ್ಟು ಅದನ್ನೆಲ್ಲ ನೀಟಾಗಿ ಚೆನ್ನಾಗಿ ಉಜ್ಜಿ ತೊಳ್ಕೊಂಡ್ರೆ ಸಾಕು. ಅಷ್ಟೊಂದೇನು ಮೆಡಿಸನ್ ಇರಲ್ಲ. ಒಂದು 2-3 ಡೇಸ್ ಮೆಡಿಸನ್ ನೋಡಿದು ಒಂದು 2-3 ಡೇಸ್ ಆದಮೇಲೆ ಇದನ್ನು ನಾವು ಕಟಾವು ಮಾಡಿಕೊಂಡು ಕಿತ್ಕೊಂಡ್ಬಿಟ್ಟು ನಾವು ಇದನ್ನು ಪಲ್ಯ ಮಾಡ್ಕೊಂಡು ತಿನ್ಬೋದು. ನಾನಿಲ್ಲಿ ಇದನ್ನು ಎಲ್ಲ ನೀಟಾಗಿ ತೊಳೆದು ಒಂದು ಕಡೆ ಎತ್ತಿಟ್ಕೊಂಡಿದ್ದೀನಿ, ಕಟ್ ಮಾಡಿ ತೋರಿಸ್ತಿದ್ದೀನಿ. ಹಿಂದಗಡೆ ಮತ್ತು ಮುಂದಗಡೆ 2 ಕಡೆದು ಸೈಡನ್ನ ತೆಗಿಬೇಕು. ಇದರಲ್ಲೇನು ವಿಷ ಇರಲ್ಲ. ಮಾಮೂಲಿ ನಾವು ತಿನ್ನೋ ಸೌತೆಕಾಯಲ್ಲೆಲ್ಲ ವಿಷ ತೆಗಿತೀವಲ್ಲ, ಆ ಥರ ಏನು ವಿಷ ಇರಲ್ಲ ಇದರಲ್ಲಿ. ಮಾಮೂಲಿ ಕಟ್ ಮಾಡಿಬಿಟ್ಟು ಆ ಕಡೆ ಮತ್ತು ಫ್ರಂಟು ಬ್ಯಾಕ್ ಎರಡನ್ನೂ ಕಟ್ ಮಾಡಿಬಿಟ್ಟು ಅದನ್ನು ಕಟ್ ಮಾಡಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂದು ಸೈಡ್ಗೆ ಎತ್ತಿಟ್ಕೊಂಡು ಇದು ಮಾಡ್ಕೊಳ್ಳೋದು ಅಷ್ಟೇ. ಇದನ್ನು ಏನು ಜಾಸ್ತಿ ಪ್ರೋಸೆಸ್ ಏನಿಲ್ಲ. ಈ ಕಡೆ ನಾನು ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆನ ಸೇರಿಸಿ ಸಾಸಿವೆನ ಸೇರಿಸ್ಕೊತೀನಿ. ಒಗ್ಗರಣೆ ಹಾಕೊಳ್ಳೋದಕ್ಕೆ ಬೇಕಲ್ಲ, ಇದಂತೂ ರೊಟ್ಟಿ, ಚಪಾತಿ, ಪಲ್ಯ, ಪೂರಿ ಇದಕ್ಕೆಲ್ಲ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್. ನನ್ನದಂತೂ ಫೇವ್ರೆಟು ಇದು ಸೌತೆಕಾಯಿ ಪಲ್ಯ. ಅಂದರೆ ಮಾಮೂಲಿ ತಿನ್ನೋ ಸೌತೆಕಾಯಿ ಎಲ್ಲನೂ ಒಂದೊಂದ್ಸಲ ತಿನ್ನಬೇಕು ಅನ್ಸಿದ್ರೆ ಅದರಲ್ಲೂ ಮಾಡ್ಕೊಬಿಡ್ತೀನಿ ನಾನು. ಅಷ್ಟು ಟೇಸ್ಟಿಯಾಗಿರುತ್ತೆ, ಸಕ್ಕತ್ತಾಗಿರುತ್ತೆ. ಇದಂತೂ ರೊಟ್ಟಿ ಮತ್ತು ಚಪಾತಿಗಂತೂ ಮಾಡಿಸ್ದಾಗಿರುತ್ತೆ ಪಲ್ಯ. ನನ್ನ ಫೇವ್ರೆಟ್ ಕೂಡ. ನಾನಿಲ್ಲಿ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಕಡಲೆಬೇಳೆ ಮತ್ತು ಕರಿಬೇವನ್ನ ಹಾಕ್ಬಿಟ್ಟು ಸ್ವಲ್ಪ ಬಾಡಿಸ್ಕೊತೀನಿ. ಕಡಲೆಬೇಳೆ ಪಲ್ಯದಲ್ಲಿ ಸಿಕ್ಕಿದ್ರೆ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಈ ಕಡೆ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಮೆಣಸಿನ್ಕಾಯಿನ ನಾನಿಲ್ಲಿ ಸ್ಕಿಪ್ ಮಾಡಿದ್ದೀನಿ, ಯಾಕೆಂದರೆ ಖಾರದ ಪುಡಿನ ಸೇರಿಸ್ಕೊತೀನಿ. ಇದಕ್ಕೆ ಬೇಕಿತ್ತು ಅಂದರೆ ನೀವು ಫುಲ್ ಡ್ರೈ ಮಾಡ್ತಾ ಇದ್ದೀರಾ ಅಂದರೆ ಮೆಣಸಿನ್ಕಾಯಿನ ಸೇರಿಸ್ಕೋಬೋದು. ನಾನಿಲ್ಲಿ ಡ್ರೈ ಮಾಡ್ತಾಯಿಲ್ಲ, ಸ್ವಲ್ಪ ಗೊಜ್ಜು ಥರ ಸಿಗಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಧನಿಯಾ ಪುಡಿನೂ ಖಾರದ ಪುಡಿ ಸೇರಿಸ್ತೀನಲ್ಲ, ಸ್ವಲ್ಪ ಗೊಜ್ಜು ಥರ ಸಿಗಲಿ ಅಂತ ಅಷ್ಟೇ. ನೀವು ಫುಲ್ ಡ್ರೈ ಬೇಕು ಅಂದರೆ ನೀರನ್ನೆಲ್ಲ ಚೆನ್ನಾಗಿ ಬಸ್ಬಿಟ್ಟು ಇದಕ್ಕೆ ನೀರನ್ನೇ ಸೇರಿಸ್ಬಾರ್ದು, ಯಾಕೆಂದರೆ ಅದೇ ಸೌತೆಕಾಯಿ ನೀರನ್ನ ಬಿಡುತ್ತೆ. ಹಾಗಾಗಿ ಸೌತೆಕಾಯಿನೆಲ್ಲನೂ ಇವಾಗ ಈರುಳ್ಳಿ ಎಲ್ಲ ಬಾಡಿಸ್ಕೊಂಡ್ಮೇಲೆ ಉಪ್ಪನ್ನ ಸೇರಿಸ್ಕೊಂಡು ಆಮೇಲೆ ನಾನು ಸೌತೆಕಾಯಿ ಹಚ್ಚಿಟ್ಕೊಂಡಿದ್ನಲ್ಲ ಪೀಸ್ ಮಾಡಿ ಅದೆಲ್ಲದನ್ನು ಸೇರಿಸ್ಕೋತಾ ಇದ್ದೀನಿ. ಇದು ನೋಡೋದಕ್ಕೆ ಇಷ್ಟೊಂದು ಕಾಣಿಸ್ತದೆ, ಬಟ್ ಎಷ್ಟಾಗುತ್ತೆ ಅಂದರೆ ಬೆಂದ ಮೇಲೆ ಸ್ವಲ್ಪನೇ ಆಗುತ್ತೆ ಅದು, ಏಕೆಂದರೆ ಅದರಲ್ಲಿ ನೀರಿನಂಶ ತುಂಬ ಇರುತ್ತೆ ಅಲ್ವಾ, ಅದೆಲ್ಲದನ್ನು ಬಿಟ್ಕೊಳ್ಳುತ್ತೆ. ಇದಕ್ಕೆ ನೀರನ್ನ ಸೇರಿಸ್ಬಾರ್ದು. ನನಗಂತೂ ಫೇವ್ರೇಟು ಅಂದರೆ ಫೇವ್ರೇಟು. ಇದನ್ನು ನಮ್ಮ ಅಣ್ಣ ತಗೊಬಂದಿದ್ರು, ಅದನ್ನು ನಾನು ಮಾಡಲೇಬೇಕು ಅಂತ ಹೇಳ್ಬಿಟ್ಟು ನಾವು ಅಮ್ಮವ್ರ ಮನೆಗೆ ಹೋಗಿದ್ದೆ ನಾನು ರೀಸೆಂಟಾಗಿ. ಆ ಟೈಮಲ್ಲಿ ನಾನು ಮಾಡಿದ್ದಂಥ ಪಲ್ಯ ಇದು ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ, ಸಾರಿ ಆಯಿತಾ. ಈಗ ಪಲ್ಯನೆಲ್ಲ ಒಂದು ರೌಂಡ್ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟ್ನ ಮುಚ್ಚಿ ಹಂಗೆ ಕ್ಲೋಸ್ ಮಾಡಿಬಿಡಬೇಕು. ಯಾವುದೇ ರೀತಿ ನೀರನ್ನ ಹಾಕ್ಬಾರ್ದು, ಯಾಕೆಂದರೆ ನೀರು ಅದೇ ಬಿಡುತ್ತೆ. ಹಾಕಬೇಕು ಅಂದರೆ ಸ್ವಲ್ಪ ನಾನು ಧನಿಯಾ ಪುಡಿ ಖಾರದ ಪುಡಿ ಸೇರಿಸ್ಕೋತೀನಲ್ಲ, ಗರಂ ಮಸಾಲ ಬೇಕು ಅಂದರೆ ಗರಂ ಮಸಾಲ ಸೇರಿಸ್ಕೋಬೋದು. ನಾನಿಲ್ಲಿ ಸ್ವಲ್ಪ ಗ್ರೇವಿ ಥರ ಇರಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ಅಷ್ಟೇ. ನೀರನ್ನ ಒಂದು ಚಿಕ್ಕ ಲೋಟ ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿದ್ದೀನಿ, ಖಾರದ ಪುಡಿ ಸೇರಿಸ್ಕೊಂಡಿದ್ದೀನಿ. ಖಾರ ಕಡಿಮೆ ಇರೋದ್ರಿಂದ ನಾನೊಂದು 3 ಸ್ಪೂನ್ ಹಾಕ್ಕೊಂಡಿದ್ದೀನಿ ಇದಕ್ಕೆ. ಇದು ಮತ್ತು ಧನಿಯಾ ಪೌಡರ್ನ ಸ್ವಲ್ಪ ನೋಡಿಕೊಂಡು ಹಾಕ್ಕೊಂಡ್ರೆ ಸಾಕು. ಜಾಸ್ತಿ ಹಾಕಿದ್ರೆ ಒಂಥರ ಧನಿಯಾ ಪುಡಿ ಸ್ಮೆಲ್ ಬರುತ್ತೆ. ಹಾಗಾಗಿ ಧನಿಯಾ ಪುಡಿನ ನಾನಿಲ್ಲಿ ಇಷ್ಟು ಪಲ್ಯಕ್ಕೆ ಅಷ್ಟನ್ನು ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ಈಗ ನಾನು ಒಂದು ಚಿಕ್ಕ ಗ್ಲಾಸಷ್ಟು ನೀರನ್ನ ಸೇರಿಸ್ಕೊತೀನಿ, ಯಾಕಂದರೆ ನಾನು ತುಂಬ ಡ್ರೈ ಮಾಡ್ತಾ ಇಲ್ಲ. ಚಪಾತಿ, ಪೂರಿ, ಪಲ್ಯ ಈ ಥರದಕ್ಕೆಲ್ಲ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಈ ಥರ ಸೌತೆಕಾಯಿನ ಡಯಟ್ ಮಾಡೋರು ತಿಂದ್ರಂತೂ ಇನ್ನೂ ಆರೋಗ್ಯಕ್ಕೆ ಒಳ್ಳೆಯದು. ಸೌತೆಕಾಯಿ ಒಳ್ಳೆಯದು, ನನಗಂತೂ ಫೇವ್ರೇಟು. ಹಾಗಾಗಿ ಈಗ ನೋಡಿ ನಾನು ಒಂದು ಗ್ಲಾಸ್ ಅಷ್ಟೇ ನೀರು ಸೇರಿಸಿದ್ದೀನಿ, ಮತ್ತು ಬೆಂದಮೇಲೆ ಕೂಡ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬೆಂದಿರುತ್ತೆ ಅಂತ. ಅಷ್ಟು ನೀರು ಬಿಟ್ಕೊಂಡಿದ್ದೆ. ನಾನು ಹಾಕಿರೋದು 1 ಲೋಟ, ಅದು ಮುಂಚೆನೇ ನೀರು ಬಿಟ್ಕೊಂಡಿರುತ್ತಲ್ಲ. ಈಗ ಮುಚ್ಚಿಬಿಟ್ಟು ನೆಕ್ಸ್ಟ್ ತೆಗೆದ್ರೆ ಅದಕ್ಕೆ ಸ್ವಲ್ಪ ಕಾಯಿ ತುರಿ ಸೇರಿಸ್ಕೊಂಡಿದ್ದೀನಿ. ಸ್ಕಿಪ್ ಮಾಡಿದ್ದೀನಿ ನಾನು ಹಾಕೋದನ್ನು, ಕಾಯಿನ ತುರಿದ್ಬಿಟ್ಟು ಹಾಕಿದ್ದೀನಿ. ನೋಡ್ತಿರ್ಬೋದು ನಾನು ಸ್ವಲ್ಪ ಗೊಜ್ಜು ಥರ ಮಾಡಿದ್ದೀನಿ. ಡ್ರೈ ಬೇಕಿತ್ತು ಅಂದರೆ ಡ್ರೈನೂ ಮಾಡ್ಬೋದು. ಡ್ರೈ ನಮ್ಮ ಮನೇಲಿ ಅಷ್ಟು ಇಷ್ಟಪಡಲ್ಲ, ಸ್ವಲ್ಪ ಗೊಜ್ಜು